ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಾಸ್ತಿ ಮಾತಾಡ್ತಿದ್ದೆ ಪ್ಲೀಸ್ ಸ್ವಲ್ಪ ಕಂಟ್ರೋಲಲ್ಲಿ ಇರು. ನನ್ನ ಕಂಟ್ರೋಲಲ್ಲೇ ಇಷ್ಟು ದಿನ ಇದ್ದೆ ಹರ್ಷ. ಹಲೋ ಹಲೋ ನಿನ್ನತ್ರ ಮಾತಾಡೋಕ್ಕಾಗಲ್ಲ ಮಾನ್ಸಿ. ಅಂದರೆ ಹೊರಿಯೋ ಮೀನ್ ನನ್ನ ಜೊತೆ ಇರೋದಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ಮಾನ್ಸಿ ಪ್ಲೀಸ್ ಡೋಂಟ್ ಕ್ರಿಯೇಟ್ ಅ ಸೀನ್. ಇದೆಲ್ಲ ಮಾತಾಡೋ ಸಂದರ್ಭ ಅಲ್ಲ ಮಾನ್ಸಿ ಇದು. ಫಸ್ಟ್ ಆಫ್ ಆಲ್ ನೀನು ಇಲ್ಲಿ ಬರಬೇಕು ಅಂತ ನಿನ್ನನ್ನು ಯಾರು ಕೈ ಕಾಲು ಹಿಡಿಲಿಲ್ಲ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊ. ನೋಡು ನೀನು ಬರಬೇಕು ಅನ್ಸಿದ್ರೆ ನೀನು ಇಲ್ಲಿಗೆ ಬಾ, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗು, ಐ ಡೋಂಟ್ ಕೇರ್. ಆಮೇಲೆ ಸುಮ್ಮನೆ ನೀನು ಇಲ್ಲಿಗೆ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಇರೋ ನೆಮ್ಮದಿ ಎಲ್ಲ ಹಾಳು ಮಾಡಿ ಈಗಷ್ಟೇ ಶುರು ಆಗ್ತಿರೋ ಖುಷಿನೆಲ್ಲ ಹಾಳು ಮಾಡ್ತೀಯ. ಶೋರ್ ಹೋಗ್ತೀನಿ. ನಿನ್ನ ಹತ್ರ ಇಷ್ಟು ಮಾತು ಕೇಳಿದ್ಮೇಲೆ ಇನ್ನು ನಾನು ಅಲ್ಲಿ ಬಂದರೆ ನನಗಾಗೋ ಅವಮಾನ ಅದು. ಈ ಮನೇಲಿ ನನಗೆ ಸಿಕ್ಕಿದ್ದು ಬರೀ ನಿರ್ಲಕ್ಷ್ಯ ಮಾತ್ರ. ಅದನ್ನ ನೀನು ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಲಿಸನ್, ನಿನಗೇನಾದರೂ ನಾನು ಬೇಕು ಅಂದರೆ ನೀನೇ ಬರಬೇಕು. ಹೋಗ್ತಿದ್ದೀನಿ. ವೆಲ್ ದೆನ್, ಆಲ್ ದ ಬೆಸ್ಟ್ ಯೋ ಮಾನ್ಸಿ. ಯು ಆರ್ ಫ್ರೀ ನೌ ಮಾನ್ಸಿ. ಯಾರು ನೀನು ಕಟ್ಟಾಕಿಲ್ಲ, ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದೀಗ. ನನ್ನ ಉತ್ತರ ನನಗೆ ಸಿಕ್ತು. ಗುಡ್ ಬೈ. ಬಾವಾ, ಏನಾಯ್ತು? ಯಾಕಿಷ್ಟು ಬೇಜಾರು? ನಿಮ್ಮ ಫೋನ್ ಕೊಡಿ, ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಕೊಡಿ. ಹಲೋ ಅಕ್ಕ. ಅಕ್ಕ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ನಾನು ಸಮಾಧಾನ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಆಗ್ಬೇಕಾಗಿರೋರ್ಗೆ ಹೇಳು. ಅಕ್ಕ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಆ ಥರದಲ್ಲಿ ನಿರ್ಧಾರನ ತಗೋಬೇಡಿ. ಅನು, ನೀನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ನೀನೀಗ ಪ್ರೆಗ್ನೆಂಟ್ ಅನ್ನೋದು ನಿನಗೆ ನೆನಪಿರಲಿ. ಸುಮ್ಮನೆ ನೀನೇನೇನೋ ಯೋಚನೆ ಮಾಡಿ ಸ್ಟ್ರೆಸ್ ತೊಗೊಂಡ್ರೆ ಆಮೇಲೆ ಇದಕ್ಕೂ ನಾನೇ ಕಾರಣ ಆಗ್ತೀನಿ. ಆಮೇಲೆ ಸುಮ್ಮನೆ ನನಗೆ ಬೈಯೋರಿಗೆ ಇನ್ನೊಂದು ರೀಸನ್ ಸಿಗೋ ಹಾಗೆ ಮಾಡಬೇಡ ಪ್ಲೀಸ್. ಅಕ್ಕ, ನಿಮ್ಮನ್ನ ಈಗ ಯಾರು? ಅನು ಪ್ಲೀಸ್ ಬೇಡ, ಇದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ. ಈಗೇನಾದರೂ ನೀನು ನನ್ನ ಜೊತೆ ಮಾತಾಡ್ತಿದ್ಯಾ ಅಂತಂದರೆ ಆಮೇಲೆ ನನ್ನಿಂದನೇ ಸಫರ್ ಆಗ್ತಿದ್ಯಾ ಅಂತ ಎಲ್ಲರೂ ಹೇಳ್ತಾರೆ. ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಏನೇ ಆದರೂ ಯಾರಿಗೂ ಏನೂ ಅನಿಸಲ್ಲ. ನನ್ನ ಮನೇಲಿ ಇದ್ದರೂ ಇಲ್ಲ ಅಂದರೂ ಏನೂ ಡಿಫ್ರೆನ್ಸ್ ಇಲ್ಲ. ಆದರೆ ನೀನು ಆ ಮನೇಲಿದ್ದರೆ ಎಲ್ರಿಗೂ ಜೀವ ಬರುತ್ತೆ. ಎಲ್ರಿಗೂ ನೀನು ಚೆನ್ನಾಗಿರೋದು ಮಾತ್ರ ಇಂಪಾರ್ಟೆಂಟ್. ನೀನು ಚೆನ್ನಾಗಿರೋ ಆ್ಯಂಡ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಕ್ಕ. ನಾವೆಲ್ಲರೂ ಒಂದೇ ಮನೆಯವರು. ನೀವು ಹೀಗೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೌದಲ್ವಾ? ಏನೂ ಅರ್ಥ ಇಲ್ಲ. ಸೊ ಲೆಟ್ಸ್ ನಾಟ್ ಟಾಕ್. ನೀನೊಬ್ಬಳೇ ಆ ಮನೆಗೆ ಇಂಪಾರ್ಟೆಂಟ್. ಇದನ್ನು ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು. ನಿನ್ನ ಕೋಸಿಸ್ಟ್ರು ಪ್ಯಾಚಪ್ ವರ್ಕ್ ಆಗಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಏನಾದರೂ ಮಾಡ್ಕೊಳ್ಳಿ, ಆದರೆ ನನಗೆ ನನ್ನ ಉತ್ತರ ಸಿಕ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಡ್ವೈಸ್. ಥ್ಯಾಂಕ್ ಯು. ನಿನ್ನ ಬೆಳಗ್ಗೆ ಮೀಟ್ ಮಾಡಿದಾಗ ನೀನು ಮುಂಚಿನ ಥರ ಸ್ಪಾರ್ಕ್ ಆಗಿಲ್ಲ ಅಂತ ಅನ್ನಿಸ್ತು. ನೀನು ಏನೋ ಯೋಚನೆ ಮಾಡ್ತಿರ್ಬೇಕು ಅಂತಲೇ ನಾನು ಹೀಗೆ ಮಾಡಿದ್ದು. ನೋಡು ಮಾನ್ಸಿ, ನಿಂಗೆ ನಿಜ ಗೊತ್ತಾಗಿದೆ ಅಂತ ಅವರು ಆರಾಮಾಗಿದ್ಬಿಡ್ತಾರೆ. ಆದರೆ ನೀನೀಗ ನಿನ್ನ ಗಂಡನೇ ನಿನ್ನ ಹಿಂದೆ ಬರಲಿ ಅಂತ ಅಂದ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ, ನೀನೇ ಮೇಲ್ ಬಿದ್ದು ಹೋದರೆ ಇನ್ನಷ್ಟು ಬೆಲೆ ಕಳ್ಕೊತೀಯ. ಯೋಚನೆ ಮಾಡು. ನಾನು ಆ ಮನೆಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹರ್ಷ ನನ್ನ ಮಿಸ್ ಮಾಡ್ಕೋಬೇಕು, ನನಗೋಸ್ಕರ ಹಂಬಲಿಸ್ಬೇಕು.
ಅಮ್ಮ ತುಂಬ ವರ್ಷ ಆದಮೇಲೆ ಇಲ್ಲಿಗೆ ಬರ್ತಿರೋದಾ? ಅದಕ್ಕೆ ಟೆನ್ಷನ್ ಆಗ್ತಿರೋದು. ಡೋಂಟ್ ವರಿ, ಅವ್ರು ಇಲ್ಲೇ ಎಲ್ಲೋ ಸುತ್ತಕ್ಕೆ ಹೋಗಿರ್ಬೋದು. ನನಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಡೋಂಟ್ ವರಿ, ಅವರು ದೂರ ಎಲ್ಲೂ ಹೋಗಿರಲ್ಲ. ಭಾವನಾ, ನೀವು ಯಾಕೆ ನಿಮ್ಮ ಅಮ್ಮಂಗೆ ಕಾಲ್ ಮಾಡಬಾರ್ದು? ಓ ಮೈ ಗಾಡ್, ಥ್ಯಾಂಕ್ಸ್, ಲೆಟ್ ಮಿ ಕಾಲ್ ಹರ್. ಸರ್, ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ. ಮೇ ಬಿ ಇಂಟರ್ನೆಟ್ ಆಫ್ ಮಾಡಿದ್ದಾಳೆ ಅನ್ಸುತ್ತೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಯಾಕೆ ಬಲವಂತ ಮಾಡೋರನ್ನ ಕರ್ಕೊಂಡು ಬರಕ್ಕೆ ಹೋದೆ? ಪ್ಲೀಸ್ ಈಗ ಮಾತು ಬೇಡ. ಭಾವನಾ, ಪ್ಲೀಸ್ ಡೋಂಟ್ ಪ್ಯಾನಿಕ್. ನಿಮ್ಮಮ್ಮ ಎಲ್ಲೇ ಇದ್ದರೂ ಅವ್ರನ್ನ ಹುಡ್ಕೊಳ್ಳೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸೋ ಮಚ್ ಜೀಜು. ಮಿಸ್ಟರ್ ವರ್ಧನ್, ಬನ್ನಿ ಹೋಗೋಣ. ಪ್ಲೀಸ್. ಹರ್ಷ ಅವರೇ, ಮಾನ್ಸಿ ಅವ್ರಿಗೆ ಇನ್ನೊಂದ್ಸರಿ ಫೋನ್ ಮಾಡಿಬಿಟ್ಟು ಫೋನ್ ಕೊಡಿ. ಹುಷಾರೇ ಬೇಡ. ಮಾನಸಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವಳಿಗೆ ಮೂಗಿನ ತುದಿಯಲ್ಲಿ ಕೋಪ. ಆಮೇಲೆ ಅವಳು ಮನ್ಸಿಗೆ ಬಂದಾಗ ನಿಮ್ಮ ಹತ್ರ ಮಾತಾಡಿ ಎಲ್ರಿಗೂ ಹರ್ಟ್ ಆಗುತ್ತೆ. ಪ್ಲೀಸ್. ಸೊ ತುಂಬ ದಿನ ಆದಮೇಲೆ ಅವಳ ಫ್ರೆಂಡ್ ಸಿಕ್ಕಿದಾಳಲ್ಲ, ಸೊ ಮಾತಲ್ಲೆಲ್ಲ ಹೊಟ್ಟೆ ತುಂಬಿಸ್ಕೊತಿದ್ದಾಳೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬಿಡಿ. ಮತ್ತೆ ಅಳಿಂದ್ರು ಗೊತ್ತಿಲ್ಲ, ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಹಿ ವಿಲ್ ಕಮ್. ಮೋಸ್ಟ್ಲಿ ಕೆಲಸ ಜಾಸ್ತಿ ಇರ್ಬೋದೇನೋ, ಇಲ್ಲಾಂದರೆ ಇಷ್ಟೊತ್ತಲ್ಲಿ ಅವರು ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿರೋರು. ಭಾವ, ಆರ್ಯ ಸರ್ ಊಟಕ್ಕೆ ಬರಲ್ವಾ? ಅದಕ್ಕೆ ನೀವು ಈ ಥರ ಸಣ್ಣ ವಿಷಯಕ್ಕೆಲ್ಲ ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ಅದಕ್ಕೆ ದಾದ ಕೆಲಸದಲ್ಲಿ ಸ್ಟಕ್ ಆಗಿದ್ದಾರೆ ಅಷ್ಟೇ. ಇಲ್ಲಾಂದ್ರೆ ನಮ್ಮನ್ನು ಬಿಡಿ, ನಿಮ್ಮನ್ನು ಹಿಂಗೆ ವೆಯ್ಟ್ ಮಾಡಿಸಿದ್ರಾ? ನಾವೆಲ್ಲರೂ ಖುಷಿಯಿಂದ ಮಾತಾಡ್ತಾ ಇವತ್ತಿನ ದಿನಾನ ಕಳೆಯೋಣ ಅಂತ ಅನ್ಕೊಂಡೆ. ಆತರ ಇಲ್ಲ. ಆದ್ರೂ ಭಾವ, ನೀವು ಮಾನಸಿ ಅಕ್ಕನ ಜೊತೆಗೆ ಸ್ವಲ್ಪ ಸಮಾಧಾನದಿಂದ ಮಾತಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಡೋಂಟ್ ವರಿ ಅದಕ್ಕೆ. ಅವಳು ಇವತ್ತು ಅವಳ ಫ್ರೆಂಡ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿ. ಆಮೇಲೆ ಎಲ್ಲರೂ ಮರೆತು ಅವಳೇ ಸಮಾಧಾನ ಆಗ್ತಾಳೆ. ಅನು, ನೀನು ಯೋಚನೆ ಮಾಡಬೇಡಮ್ಮ. ಮಾನ್ಸಿಗೆ ನಾನು ನಿಧಾನವಾಗಿ ತಿಳಿಸ್ತೀನಿ. ಅಮ್ಮ, ನಾವು ಮನೆಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? ಊಟ ಆದ್ಮೇಲೆ ಹೊರಡೋಣ. ಅಮ್ಮ, ಅದು ಹೇಳಿ ಪುಷ್ಪ. ಇದೆಲ್ಲ ಸರಿ ಆದ್ಮೇಲೆ ಅನುನ ನಿಮ್ಮ ಮನೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಇಲ್ಲಿರೋ ಅಮ್ಮನ ದೇವಸ್ಥಾನ ಕರ್ಕೊಂಬರ್ತೀನಿ ಅನ್ಕೊಂಡಿದ್ದೆ. ಹೌದಾ? ತುಂಬಾ ಒಳ್ಳೇದಾಯ್ತು. ನಾವು ಮನೆಗೆ ಹೋಗ್ತಾ ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರಾಯ್ತು ಅಲ್ವಾನು? ಅಮ್ಮ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೇನೆ. ಹರ್ಷ, ಆಫೀಸ್ಗೆ ಹೋಗೋ ಮೊದಲು ಮಾನ್ಸಿ ಜೊತೆ ಸ್ವಲ್ಪ ಮಾತಾಡು. ಸರಿ. ಹಾಗಾದ್ರೆ ಎಲ್ರಿಗೂ ಊಟ ಮಾಡ್ಬೋದಲ್ವಾ? ಖಂಡಿತ. ಪುಷ್ಪ, ಎಲ್ರಿಗೂ ಊಟಕ್ಕೆ ವ್ಯವಸ್ಥೆ ಮಾಡು. ಸರ್, ಇದು ನಿಜವಾಗ್ಲೂ ಮೋಸ. ನೀವು ನಾನೇ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ, ಯಾಕೆ ಬರಲಿಲ್ಲ? ಇಡೀ ಪ್ರಪಂಚಕ್ಕೆ ಆ ಶಾರದಮ್ಮ ದಿ ಗ್ರೇಟ್, ಆದ್ರೆ ಅದು ಅನುಪಾಲಗ್ ಮಾತ್ರ. ಅಲ್ಲ, ನಾನೇನ್ ತಪ್ಪು ಮಾತಾಡಿದೆ ಅಂತ ಅಷ್ಟು ಜನ ಮುಂದೆ ನನಗೆ ಅವಮಾನ ಮಾಡಬೇಕಾಗಿತ್ತು? ನಾನು ಈ ಮನೆಗೆ ಅನು ಥರನೇ ತಾನೆ. ಅವನು ಏನಾದ್ರು ಒಂದಿನ ಮನೇಲಿಲ್ಲ ಅಂದ್ರೆ ಒಂದೇ ಕಣ್ಣಲ್ಲಿ ಎಲ್ಲರೂ ಆಳ್ತಾರೆ. ನಾನಿಲ್ಲ ಅಂದ್ರೆ ಯಾರಿಗೂ ಅದ್ರ ಡಿಫ್ರೆನ್ಸೇ ಆಗಲ್ಲ. ನನ್ನ ಕಂಡ್ರೆ ಯಾರಿಗೂ ಆಗೋದೇ ಇಲ್ಲ. ಅಟ್ಲೀಸ್ಟ್ ಒಂದು ಮಾತು ಹೇಳಿ ನನ್ನ ತಡಿಬೋದಿತ್ತಲ್ವಾ? ಅದೇ ಅವನು ಏನಾದ್ರು ನನ್ನ ಪರಿಸ್ಥಿತಿಲಿ ಇದ್ದಿದ್ರೆ ದೊಡ್ಡ ಡ್ರಾಮಾನೇ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಈ ಹರ್ಷನೂ ಹೀಗೆ. ನಾನು ಈ ಮನೆ ಸೊಸೆಯಾಗಿ, ಹೆಂಡತಿಯಾಗಿ, ಅತ್ತಿಗೆ ಆಗಿ ಯಾರಿಗೂ ನಾನು ಬೇಡ ಅಂದಮೇಲೆ
ನಾನು ಯಾಕೆ ಈ ಮನೇಲಿ ಇರಬೇಕು? ನಾನು ಇರಬಾರ್ದು. ನಾನು ಮಾತಾಡಿದ್ರಲ್ಲಿ ತಪ್ಪಿಲ್ಲ ಅಂದರೆ, ನಾನು ಅದನ್ನು ಪ್ರೂವ್ ಮಾಡಬೇಕು ಅಂದರೆ ಈ ಮನೆ ಬಿಟ್ಟು ಹೋಗಬೇಕು. ನಾನು ಈ ಮನೆ ಬಿಟ್ಟು ಹೋಗಬೇಕು. ಅಮ್ಮ, ಕೆಲಸ ಆದ್ಮೇಲಾದರೂ ಅದೇನು ಇಲ್ಲಿಗೆ ಬರ್ತಾರ ಅಂತ ಕೇಳ್ಬೋದಾಗಿತ್ತು. ಅಮ್ಮ, ನೀವೇ ಇವತ್ತಿಲ್ಲಿದ್ದು ನಾಳೆ ಹೋದ್ರೆ ಹೇಗೆ? ಹೌದಮ್ಮ, ನೀವಿಲ್ಲೇ ಉಳ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ. ಕೊನೆ ಪಕ್ಷ ರಾತ್ರಿ ಆದರೂ ಎಲ್ಲರೂ ಜೊತೆಗೆ ಊಟ ಮಾಡ್ಬೋದು. ಇಲ್ಲ ಪುಷ್ಪ, ನಾವಿವತ್ತು ವಾಪಸ್ ಮನೆಗೆ ಹೋಗಲೇಬೇಕು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನಮ್ಮ, ಗಾಬರಿ ಆಗುವಂಥದ್ದೇನಿಲ್ಲ ತಾನೆ? ಗಾಬರಿ ಆಗುವಂಥದ್ದೇನೂ ಇಲ್ಲ. ಆದರೆ ಅನುನ ಬೇಗ ಮನೆ ಕರ್ಸ್ಕೊ ಅಂತ ಜೋಗ್ತವ ಬಂದು ಹೇಳಿದ್ರು. ಇವತ್ತು ಸಂಜೆ ದೀಪನ ಅನುನೇ ಹಚ್ಚಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವಿಲ್ಲಿ ಉಳ್ಕೊಳಕ್ ಸಾಧ್ಯ ಇಲ್ಲ. ಬೇಜಾರಿಲ್ಲ ತಾನೆ? ಜೋಗ್ತವ ಹೇಳಿದಾಳೆ ಅಂದರೆ ಅದು ಅನು ಒಳ್ಳೇದಕ್ಕೆ ಆಗಿರುತ್ತೆ. ಈಗ ನನಗೆ ಸಮಾಧಾನ ಆಯ್ತಮ್ಮ. ನನಗೂ ಅಷ್ಟೇ ಮಗಳೇ, ನನಗೊಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ನೀನು ಇನ್ಮೇಲೆ ಸುಖವಾಗಿರ್ತೀಯ. ಅನು, ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೋ. 3 ವರ್ಷ ಚೆನ್ನಾಗಿ ಬಾಳ. ದೀರ್ಘ ಸುಮಂಗಲಿ ಭವ. ಅಡಿಯನ್ನು ಹಿಡಿದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋದ್ರೂ ಮಾವನ ಮನೆಗೆ ಬರಲೇಬೇಕಲ್ವಾ? ಅನು, ಕುಂಕುಮ ಕೊಡ್ತೀನಿ ರಮ್ಮ. ಸುಬ್ಬು ಅವರೇ, ಪುಷ್ಪ ಅವರೇ, ನಾನೇನು ಹೊರಡ್ತೀನಿ. ನೀವು ಅದಕ್ಕೆ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅವರು ಆರಾಮಾಗಿ ಆರೋಗ್ಯವಾಗಿರ್ತಾರೆ. ಸಿಯೋತ್ಗೆ ಮನೇಲಿ ಸಿಗೋಣ. ಸರಿ ಮ್ಯಾಮ್, ಬರ್ತೀನಿ. ಬಾಯ್. ಅನು, ದೇವ್ರಿಗೆ ನಮಸ್ಕಾರ ಮಾಡು. ಕುಂಕುಮ ಕೊಡ್ತೀನಿ. ಹೊರಡೋಣವಾ? ಆರ್ಯ ಇನ್ನೂ ಬಂದಿಲ್ಲ ಅಂತ ಬೇಜಾರ. ಈ ಋಷಿ ಮುನಿಗಳು ತಾಳ್ಮೆಯಿಂದ ತಪಸ್ ಮಾಡ್ತಾರಲ್ಲ, ಅವ್ರಿಗೆ ಒಂದು ಧ್ಯೇಯ ಇರುತ್ತೆ. ಅವರಿಗೆ ಅದು ಕಷ್ಟ ಆಗಲ್ಲ. ಅದೇ ಈ ಸಂಸಾರದ ತಪಸ್ಸು ತಾಳ್ಮೆ ಇದೆಯಲ್ಲ, ಅದು ಅದಕ್ಕಿಂತ ಕಷ್ಟ. ಒಂದು ಸಮಯದಲ್ಲಿ ಆರ್ಯ ಬೇಡವೇ ಬೇಡ ಅಂತ ಅವನ್ನ ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದೆ. ಆದರೆ ಈಗ ಅವನು ಬರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ಯಾ. ನೀವು ಹೇಳ್ತಿರೋದು ನಿಜ ಅಮ್ಮ. ನನಗೆ ಬೇಕಾಗಿದ್ದನ್ನೆಲ್ಲ ಯಾವುದೇ ಬೇಜಾರಿಲ್ಲದೆ ಬಿಟ್ಕೊಡ್ತಿದ್ದೆ. ಆದರೆ ಆರ್ಯ ಸರ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಈ ನಡುವೆ ನನ್ನ ಕೈಲಿ ಅವ್ರನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಲ್ಲ ಅಂದರೆ ನನ್ನ ಕೈಲಿ ಬದುಕೋದಕ್ಕೆ ಆಗಲ್ಲ ಅಮ್ಮ. ಅದಕ್ಕೆ ದೊಡ್ಡವ್ರು ಹೇಳೋದು, ಮದುವೆ ಆದಮೇಲೆ ಏನಾದರೂ ಸಮಸ್ಯೆ ಬಂದರೆ ಮಗು ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಅದು ನಿನ್ಗೀಗ ಅರ್ಥ ಆಗ್ತಾ ಇದೆ. ಅಮ್ಮ,
ಅವ್ರು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ಛೇ, ಏನ್ ಮಾತು ಅಂತ ಆಡ್ತೀಯ ಅನು? ಖಂಡಿತ ಇಲ್ಲ. ಅನು, ನೀನು ಯಾವತ್ತೂ ಹೀಗೆ ಮಾತಾಡ್ತಿರ್ಲಿಲ್ವಲ್ಲ? ಅಮ್ಮ, ಅವ್ರನ್ನ ನನ್ನ ಕೈಲಿ ಬಿಟ್ಟಿರೋದಕ್ಕೆ ಮುಂಚೆಯಿಂದನೂ ಆಗ್ತಿರ್ಲಿಲ್ಲ. ಆದರೆ ನಾನು ಅದನ್ನು ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ ಅಷ್ಟೆ. ಅವನು ನಿನ್ ಗಂಡ ಅನು. ಅವನ ಮೇಲೆ ನಿನಗೆಲ್ಲ ಅಧಿಕಾರ ಇದೆ. ಈಗಲೇ ನೀನು ಕಾಲ್ ಮಾಡಿ ಮಾತಾಡು, ಮನೆಗೆ ಯಾಕೆ ಬಂದಿಲ್ಲ ಅಂತ ಕೇಳು. ಅವ್ರು ಬ್ಯುಸಿ ಇದ್ರೆ ಏನೂ ಆಗಲ್ಲ. ಕೆಲ್ಸದ ಮಧ್ಯ ಹೆಂಡತಿ ಜೊತೆ 5 ನಿಮಿಷ ಮಾತಾಡಿದ್ರೆ ಜಗತ್ತೇನು ಮುಳುಗೋಗಲ್ಲ. ಈಗಲೇ ಕಾಲ್ ಮಾಡಿ. ಅಮ್ಮ, ಆಲ್ ರೈಟ್, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಎಂಡ್ ದ ಮೀಟಿಂಗ್ ಹಿಯರ್. ನಾಳೆ ಆಫೀಸಲ್ಲಿ ಸಿಗೋಣ. ಸರ್ ಮ್ಯಾಮ್, ಥ್ಯಾಂಕ್ ಯು. ಅನು ಮತ್ತೆ ಕಾಲ್ ಮಾಡ್ತಾಳಲ್ಲ, ಆರ್ಯ ಸರ್ ಎಲ್ಲೋದ್ರು? ಅನು ಇಷ್ಟಲ್ಲಿ ಕಾಲ್ ಮಾಡ್ತಿದ್ದಾಳೆ ಅಂದರೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇರಬೇಕು. ರಿಸೀವ್ ಮಾಡಲಾ ಬೇಡವಾ? ಹಾಯ್ ಅನು, ಮೀರಾ ಅಯ್ಯೋ. ಮೀರಾ, ಆರ್ಯ ಸರ್ ಎಲ್ಲಿ? ಅವರು ಫೋನ್ ಇಲ್ಲೇ ಬಿಟ್ಟು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಐ ಆಮ್ ನಾಟ್ ಶ್ಯೂರ್. ಅದ್ಯಾರೋ ಆರಾಧನಾ ಸಿಸ್ಟರ್ ಬಂದ್ಬಿಟ್ಟಿದ್ದಾರೆ ಆಫೀಸ್ಗೆ. ಮೋಸ್ಟ್ಲಿ ಆರ್ಯ ಸರ್ ಅವ್ರ ಜೊತೆ ಹೋಗಿರಬೇಕು. ಓಕೆ, ನಾನು ಆಮೇಲೆ ಅವರು ಕಾಲ್ ಮಾಡ್ತೀನಿ. ಯಾ, ಟೇಕ್ ಕೇರ್. ಏನಂತೇನು? ಅಮ್ಮ, ಆರ್ಯ ಸರ್ ಫೋನ್ ಬಿಟ್ಟು ಹೊರಗೆ ಹೋಗಿದ್ದಾರೆ ಅಂತೆ. ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಮೀರಾಗೂ ಗೊತ್ತಿಲ್ವಂತೆ. ಹೌದಾ? ಏನೂ ಪ್ರಾಬ್ಲಮ್ ಇಲ್ಲ ಅಂತ ತಾನೆ? ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ ಅಮ್ಮ. ಆದರೆ ಆರಾಧನಾ ಅವ್ರ ತಂಗಿ ಬಂದಿದ್ದಾಳೆ ಅಂತ ಮೀರಾ ಹೇಳಿದ್ಲು. ಆರಾಧನಾ ತಂಗಿನ? ಸರಿ, ಆರ್ಯ ಬಂದ್ಮೇಲೆ ಮಾತಾಡೋಣ. ಯಾಕೆ ಇಲ್ಲಿ ಕೂತ್ಬಿಟ್ಟೆ? ಹೆಣ್ಮಗು ಹುಟ್ಟಿದ್ರೆ ಸಾಕು, ಅಯ್ಯೋ ಹೆಣ್ಮಗು ಹುಡ್ತು, ಜೋಪಾನ ಮಾಡಿ ಯಾವಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀವೋ ಅಂತ ಮಗಳ ಮುಖ ನೋಡ್ದಾಗೆಲ್ಲ ಅನ್ಕೋತೀವಿ. ವಯಸ್ಸಿಗೆ ಬರ್ತಿದ್ದಾಗೆ ಮದುವೆ ಮಾಡಿ ಜವಾಬ್ದಾರಿ ಕಳೀತು ಅನ್ಕೋತೀವಿ. ಇದೆಷ್ಟು ಸುಳ್ಳಲ್ವ ಸುಬ್ಬು? ಮಗಳ ಮಾತಿಲ್ದೆ ಮನೆ ಮೌನವಾಗಿರೋದು ನೋಡ್ತಾ ಇದ್ರೆ ಹುಚ್ಚಿಡ್ದಾಗ ಆಗ್ತಿದೆ. ಅನ್ಕೊಂಡೆ ಯಾಕೆ ಇಷ್ಟೊತ್ತಾದರೂ ಇವಳು ಈ ಥರ ಎಲ್ಲ ಮಾತಾಡಲಿಲ್ಲ ಅಂತ. ಬಾ, ಒಳಗೋಗೋಣ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಅನ್ನೂನ ಕರ್ಕೊಂಡು ಹೋಗೋಕ್ಕೆ ಅವ್ರ ಅತ್ತೆ ಮೈದನ ಎಲ್ಲ ಬಂದರು. ಈಗ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಯಾರು ಬರಬೇಕು? ನಿಮ್ಮ ಮನೆಯವರೆಲ್ಲ ಇನ್ನೂ ಬದುಕಿದಾರಾ? ತಮಾಷೆ ಮಾಡಬೇಡ ಸುಬ್ಬು. ಅನು ಯಾವಾಗ ಗಂಡನ ಮನೆಗೆ ಹೋಗ್ತಾಳೋ ಅಂತ ಕಾಯ್ತಿದೆ. ಈಗ ಯಾಕಾದ್ರೂ ಓದ್ಲು ಅಂತ ಅನ್ನಿಸ್ತಿದೆ. ಇದನ್ನ ನಾನೇನಾದ್ರು ಹೇಳ್ಬಿಟ್ಟಿದ್ದಿದ್ರೆ ಅತೀ ಅಂದ್ಬಿಡ್ತಿದ್ದೆ. ಅದೇ ನೀನು ಹೇಳಿದ್ರೆ ಕರುಳು ಮಾತೃವಾತ್ಸಲ್ಯ ಅನ್ಸುತ್ತಲ್ವಾ? ಬಾ, ಅನ್ನು ಕರ್ಕೊಂಡು ಹೋಗೋಕ್ಕೆ ಅದೇಂದ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಹಾಗೆ ಅನ್ನಿಸ್ತು. ಅಳಿಯಂದ್ರು ಬಂದಿಲ್ಲ ಅನ್ನೋ ಬೇಜಾರಿತ್ತು ಅನುಗೆ. ನಾವು ಕಾರಣ ಕೇಳಿದ್ರೆ ನಮಗ್ ಬೇಜಾರಾಗ್ಬಾರ್ದು ಅಂತ ಬೇರೆ ಏನೇನೋ ಹೇಳಿ ಅವಳು ಸಂಕಟ ಪಡ್ತಾಳೆ ಅಂತ ಸುಮ್ಮನೆ ಅದೇ. ಸುಬು, ಅಳಿಯಂದ್ರು ಹೇಳಿದ ಮತ್ತ ತಪ್ಪದವ್ರಲ್ಲ. ಆದ್ರೆ ಯಾಕೆ ಇವತ್ತು ಹಿಂಗೆ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ. ಸಣ್ಣ ಬಟ್ಟೆ ಅಂಗಡಿಲಿ ಕೆಲಸ ಮಾಡೋ ನನಗೇನೆ ಒಂದೊಂದು ಸಲ ತಲೆ ಕೆಟ್ಟೋಗುತ್ತೆ.
ದೊಡ್ಡ ಮನುಷ್ಯರು, ದೊಡ್ಡ ವ್ಯವಹಾರ, ಏನೇನು ಅರ್ಜೆಂಟ್ ಕೆಲಸ ಇರುತ್ತೋ ಏನೋ, ನಾವು ತುಂಬ ನಿರೀಕ್ಷೆಗಳನ್ನ ಇಟ್ಕೋಬಾರ್ದು ಪುಷ್ಪ. ಸುಪ್ಪು, ಈಗ ನೀನು ಇಷ್ಟೊಂದು ದುಃಖ ಪಡುವಂಥದ್ದು ಏನಾಗಿದೆ? ನಿನ್ ಕಣ್ಣೀರಾಗ್ತಿರೋದು 4 ಜನ ನೋಡಿದ್ರೆ ಏನ್ ಅನ್ಕೊಳಲ್ಲ? ಪುಷ್ಪ ಪಾಪ ಸುಬ್ಬುಗೆ ತವರು ಮನೆ ನೆನಪಾಗೋಂಗ್ ಮಾಡ್ತಿದ್ದಾಳೆ ಅಂತ ಅನ್ಕೊಳಲ್ವಾ? ಸುಮ್ಮನೆ ಇರೋ. ಸುಬ್ಬು, ಎಷ್ಟು ಬೇಕಾದ್ರೂ ನೀನ್ ನನ್ನ ಕಾಲಿಳಿ, ಆದ್ರೆ ಈ ಥರ ಕಣ್ಣೀರಾಕಿ ನನಗೆ ಬೇಜಾರು ಮಾಡಬೇಡ.